ಭಾನುವಾರದ ಬಾಡೂಟ ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ನಮ್ಮನೇಲಿ ಹೇಗೆ ಮಟನ್ ಕರಿನ ಮಾಡ್ತಾರೆ ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಮತ್ತು ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಂಡಿದ್ದೀನಿ ನಾನು. ಅದು ಹುರಿದಾಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜಿನ ಟೊಮ್ಯಾಟೊನ ಹಾಕಿ ಸ್ಮಶಿ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದಾದ್ಮೇಲೆ ಅದಕ್ಕೆ ನಾನು 500ರಿಂದ 600 ಗ್ರಾಮಷ್ಟು ಮಟನ್ನ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಹೈ ಫ್ಲೇಮಲ್ಲೇ ಸಾಟ್ ಮಾಡ್ತಾಯಿದ್ದೀನಿ. ಇದು ಸಾಟ್ ಮಾಡಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆನ ಮುಚ್ಚಿ ನೀವು ಒಂದು 10 ನಿಮಿಷ ಬೇಯಿಸಿದ್ರೆ ಈ ಥರ ಎಣ್ಣೆ ಬಿಡೋಕೆ ಶುರು ಆಗುತ್ತೆ. ಆವಾಗ ಮಟನ್ ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ 5ರಿಂದ 6 ವಿಷಲ್ ಹೊಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದಾಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಇನ್ನೂ 2 ಹಸಿಮೆಣಸನ್ನು ಹಾಕಿ ಸ್ವಲ್ಪ ಆರಾಮ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಒಂದು ಪ್ಲೇಟಲ್ಲಿ ನಾನು ಒಂದು ಅರ್ಧ ಕಾಯಿ ಹೋಳನ್ನು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಈ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ನಾನು ಮಲ್ಟಿಪರ್ಪಸ್ ಮಸಾಲಾನ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈ ಮಲ್ಟಿಪರ್ಪಸ್ ಮಸಾಲದ್ದು ರೆಸಿಪಿ ಯಾರಿಗೆ ಬೇಕೋ ಅದನ್ನು ಪಿನ್ ಮಾಡಿಟ್ಟಿದ್ದೀನಿ ನನ್ನ ಪೇಜಲ್ಲಿ, ಬಂದು ಚೆಕ್ ಮಾಡಿ. ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ನಾನು ಗ್ರೈಂಡರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡು ಇದನ್ನೆಲ್ಲ ಬೆಂದಿರೋ ಮಟನ್ಗೆ ಹಾಕಿಬಿಟ್ಟು ಬೇಕಾದಷ್ಟು ನೀರು ಹಾಗೆ ಉಪ್ಪನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು 7ರಿಂದ 8 ನಿಮಿಷ ಕುದಿಸಿದ್ರೆ ಆಹಾ, ಮಟನ್ ಕರಿ ಅಂತೂ ಈ ಭಾನುವಾರದ ಸ್ಪೆಷಲಿಗೆ ರೆಡಿ.